ಯೋಚನೆ ಮಾಡಿ, ಒಂದು ಕಾಲದಲ್ಲಿ ಆಲದ ಮರದ ಕೆಳಗೆ ಶುರುವಾದ ಒಂದು ವ್ಯವಹಾರ ಇವತ್ತು ಜಗತ್ತಿನ ಅತ್ಯಂತ ವೇಗದ ಟೆಕ್ ಮಾರುಕಟ್ಟೆಗಳಲ್ಲಿ ಒಂದಾಗಿದೆ. ಇದು ಕೇವಲ ಒಂದು ಕಥೆಯಲ್ಲ, ಇದು ನಮ್ಮ ಭಾರತೀಯ ಷೇರು ಮಾರುಕಟ್ಟೆಯ 150 ವರ್ಷಗಳ ಅದ್ಭುತ ಜರ್ನಿ. ಬನ್ನಿ, ಈ ಐತಿಹಾಸಿಕ ಪಯಣದ ಪ್ರತಿಯೊಂದು ಹೆಜ್ಜೆಯನ್ನು ಒಟ್ಟಿಗೆ ನೋಡೋಣ. ನೋಡಿ, ಈ ವ್ಯತ್ಯಾಸವೇ ಒಂದು ಇಡೀ ಕಥೆ ಹೇಳುತ್ತೆ ಅಲ್ವಾ? ಒಂದು ಕಡೆ ವೆರೂ ನಂಬಿಕೆ, ಗಟ್ಟಿ ಧ್ವನಿ ಮತ್ತು ಕೈಬರಹದ ಚೀಟಿಗಳ ಮೇಲೆ ನಡೆಯುತ್ತಿದ್ದ ವ್ಯಾಪಾರ. ಇನ್ನೊಂದು ಕಡೆ ಕಣ್ಣು ಮಿಟುಕಿಸೋದ್ರೊಳಗೆ ಡಿಜಿಟಲ್ ಆಲ್ಗಾರಿದಮ್ಗಳು ಮಾಡುವ ಕೋಟ್ಯಾಂತರ ರೂಪಾಯಿಗಳ ವಹಿವಾಟು. ಈ ಅಗಾಧ ಬದಲಾವಣೆಯ ಕಥೆಯನ್ನೇ ನಾವು ಇಂದು ನೋಡ ಹೊರಟಿದ್ದೇವೆ. ಸರಿ, ನಮ್ಮ ಕಥೆಯ ಮೊದಲನೇ ಭಾಗ, ಮರದಿಂದ ಟ್ರೇಡಿಂಗ್ವರೆಗೆ. ಈ ಕಥೆ ಶುರುವಾಗುವುದೇ 19ನೇ ಶತಮಾನದ ಬಾಂಬೆಯಲ್ಲಿ. ಅಲ್ಲಿ ಜಗತ್ತಿನ ಇನ್ನೊಂದು ಮೂಲೆಯಲ್ಲಿ ನಡೆದ ಒಂದು ಘಟನೆ ನಮ್ಮ ಭಾರತದಲ್ಲಿ ಒಂದು ದೊಡ್ಡ ಆರ್ಥಿಕ ಕ್ರಾಂತಿಗೆ ನಾಂದಿ ಹಾಡಿತು. ಎಲ್ಲವೂ ಶುರುವಾಗಿದ್ದೇ ಅಮೆರಿಕಾದ ಅಂತರ್ಯುದ್ಧದಿಂದ. ಅಲ್ಲಿ ಹತ್ತಿ ಪೂರೈಕೆ ನಿಂತೋದಾಗ ಇಡೀ ಜಗತ್ತಿನ ಕಣ್ಣು ಭಾರತದ ಮೇಲೆ ಬಿತ್ತು. ಹತ್ತಿ ರಫ್ತಿನಿಂದಾಗಿ ಅದೆಷ್ಟು ಸಂಪತ್ತು ಅಂದರೆ ಅಪಾರವಾದ ಸಂಪತ್ತು ಬಾಂಬೆಗೆ ಹರಿದು ಬಂತು. ಈ ಹೊಸ ದುಡ್ಡಿಗೆ ಹೂಡಿಕೆ ಮಾಡಲು ಒಂದು ಜಾಗ ಬೇಕಿತ್ತಲ್ಲ, ಅದೇ ನಮ್ಮ ಮೊದಲ ಷೇರು ಮಾರುಕಟ್ಟೆಯ ಹುಟ್ಟಿಗೆ ವೇದಿಕೆ ಸಿದ್ಧ ಮಾಡಿಕೊಟ್ಟಿತ್ತು. ಇದನ್ನು ನಂಬೋಕ್ಕಾಗುತ್ತಾ? ಏಷ್ಯಾದ ಅತ್ಯಂತ ಹಳೆಯ ಸ್ಟಾಕ್ ಎಕ್ಸ್ಚೇಂಜ್ನ ಸದಸ್ಯನಾಗೋಕೆ ಆಗ ಕೇವಲ ₹1 ಪ್ರವೇಶ ಶುಲ್ಕ ಇತ್ತು. ಇದು ನಮ್ಮ ಮಾರುಕಟ್ಟೆ ಎಷ್ಟು ವಿನಮ್ರವಾಗಿ ಆರಂಭವಾಯಿತು ಅನ್ನೋದಕ್ಕೆ ಒಂದು ದೊಡ್ಡ ಸಾಕ್ಷಿ. ಈಗ ಬರೋಣ ಎರಡನೇ ಭಾಗಕ್ಕೆ, ಎಲ್ಲವನ್ನೂ ಬದಲಾಯಿಸಿದ ಆ ಒಂದು ಹಗರಣ. ಆ ಆರಂಭದ ದಿನಗಳು ಚೆನ್ನಾಗೇ ಇದ್ವು, ಆದರೆ ಹೆಚ್ಚು ಕಾಲ ಅಲ್ಲ. ಮಾರುಕಟ್ಟೆ ಬೆಳೆದ ಹಾಗೆ ಅದರಲ್ಲಿದ್ದ ಲೂಪ್ ಹೋಲ್ಗಳು ದೊಡ್ಡದಾದ್ವು. ಓಪನ್ ಔಟ್ಕ್ರೈ ಅಂತ ಒಂದು ಗೊಂದಲದ ವ್ಯವಸ್ಥೆ ಇತ್ತು. ಅದು ಇಡೀ ದೇಶದ ಆರ್ಥಿಕತೆಯನ್ನೇ ಅಲುಗಾಡಿಸುವಂತಹ ಒಂದು ದೊಡ್ಡ ಬಿಕ್ಕಟ್ಟಿಗೆ ದಾರಿ ಮಾಡಿಕೊಟ್ಟಿತ್ತು. ಆ ಕಾಲದ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಹೇಗಿತ್ತು ಅಂತ ಸ್ವಲ್ಪ ಕಲ್ಪನೆ ಮಾಡ್ಕೊಳ್ಳಿ. ಒರೇ ಗದ್ದಲ, ಕೂಗಾಟ, ಯಾರು ಏನು ಮಾಡ್ತಿದ್ದಾರೆ, ಯಾವುದು ಸರಿ ಯಾವುದು ತಪ್ಪು ಅಂತ ಯಾರಿಗೂ ತಿಳಿಯದಂಥ ಒಂದು ವಾತಾವರಣ. ಇಂಥ ಒಂದು ಸಿಸ್ಟಮ್ಮು ದುರ್ಬಳಕೆಗೆ ಹೇಳಿ ಮಾಡಿಸಿದಂತಿತ್ತು. ಆಗ ಎಂಟ್ರಿ ಕೊಟ್ಟಿದ್ದೆ ಈ ವ್ಯಕ್ತಿ, ಹರ್ಷದ್ ಮೆಹ್ತಾ. ವ್ಯವಸ್ಥೆಯಲ್ಲಿದ್ದ ಪ್ರತಿಯೊಂದು ಲೋಪದೋಷವನ್ನು ಹಿಂದೆಂದೂ ಕಂಡರಿಯದ ಮಟ್ಟದಲ್ಲಿ ಬಳಸಿಕೊಂಡ ವ್ಯಕ್ತಿ. ಹಾಗಾದರೆ ಈ ಸ್ಕ್ಯಾಮ್ ನಡೀತು ತರಿ ಹೇಗೆ? ಬನ್ನಿ, 4 ಸಿಂಪಲ್ ಸ್ಟೆಪ್ಸ್ನಲ್ಲಿ ನೋಡೋಣ. ಮೊದಲು, ಬ್ಯಾಂಕ್ಗಳಿಂದ ಕಾನೂನು ಬಾಹಿರವಾಗಿ ಹಣ ತಂದು ಆ ದುಡ್ಡಿನಿಂದ ಕೆಲವು ಷೇರುಗಳ ಬೆಲೆಯನ್ನು ಕೃತಕವಾಗಿ ಏರಿಸಲಾಯಿತು. ಇದನ್ನು ನೋಡಿ ಸಾಮಾನ್ಯ ಜನ ಕೂಡ ದುಡ್ಡು ಹಾಕೋಕ್ಕೆ ಶುರು ಮಾಡಿದ್ರು. ಕೊನೆಗೆ ಈ ಹಗರಣ ಬಯಲಾದಾಗ ಇಡೀ ಮಾರುಕಟ್ಟೆ ಪತನವಾಯಿತು. 4,000 ಕೋಟಿ ರೂಪಾಯಿ. ಆ ಕಾಲಕ್ಕೆ ಇದು ಎಂಥ ದೊಡ್ಡ ಮೊತ್ತ ಅಂದರೆ ಇದು ಇಡೀ ದೇಶದ ಆರ್ಥಿಕತೆಯನ್ನೇ ಅಲುಗಾಡಿಸಿಬಿಟ್ಟಿತ್ತು. ಈ ದೊಡ್ಡ ಆಘಾತವೇ ಮುಂದೆ ದೊಡ್ಡ ಸುಧಾರಣೆಗಳಿಗೆ ಕಾರಣವಾಯಿತು. ಈಗ ಮೂರನೇ ಭಾಗ, ಭಾರತ ಡಿಜಿಟಲ್ ಯುಗಕ್ಕೆ ಕಾಲಿಟ್ಟಿದ್ದು. ಹೇಳ್ತಾರಲ್ಲ, ಪ್ರತಿಯೊಂದು ಬಿಕ್ಕಟ್ಟಿನಲ್ಲೂ ಒಂದು ಅವಕಾಶ ಇರುತ್ತೆ ಅಂತ, ಹಾಗೇ ಆಯಿತು. ಹರ್ಷದ್ ಮೆಹ್ತಾ ಹಗರಣ ಇಡೀ ಸಿಸ್ಟಮ್ನಲ್ಲಿದ್ದ ಕೊಳೆಯನ್ನು ಹೊರಗೆ ಹಾಕಿತು. ಆ ಬೂದಿಯಿಂದಲೇ ಒಂದು ಹೊಸ, ಮಾಡರ್ನ್ ಮತ್ತು ಟೆಕ್ನಾಲಜಿ ಆಧಾರಿತ ಮಾರುಕಟ್ಟೆ ಹುಟ್ಕೊಂಡಿತು. ಸುಧಾರಣೆಯ ಮೊದಲ ಹೆಜ್ಜೆ ಅಂದರೆ ಸೆಬಿ ಸ್ಥಾಪನೆ. ಇದನ್ನ ಮಾರುಕಟ್ಟೆಯ ಹೊಸ ವಾಚ್ಡಾಗ್ ಅಂತಲೇ ಹೇಳ್ಬೋದು. ಹೂಡಿಕೆದಾರರ ಹಿತ ಕಾಪಾಡುವುದು ಮತ್ತು ಇಂತಹ ಹಗರಣಗಳು ಮತ್ತೆಂದೂ ನಡೆಯದಂತೆ ನೋಡ್ಕೊಳ್ಳುವುದು ಇದರ ಮುಖ್ಯ ಕೆಲಸವಾಯಿತು. ಎರಡನೇ ದೊಡ್ಡ ಸುಧಾರಣೆ ಅಂದರೆ 1994ರಲ್ಲಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂದರೆ NSE ಸ್ಥಾಪನೆ ಆಗಿದ್ದು. ಇದು ನಿಜಕ್ಕೂ ಒಂದು ಟೆಕ್ನಾಲಜಿ ಕ್ರಾಂತಿ. ಆ ಗದ್ದಲದ ಟ್ರೇಡಿಂಗ್ ಫ್ಲೋರ್ ಜಾಗದಲ್ಲಿ ಎಲ್ಲವೂ ಪಾರದರ್ಶಕವಾಗಿ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ನಡೆಯೋಕೆ ಶುರುವಾಯಿತು. ನಾಲ್ಕನೇ ಭಾಗ, ಜನಸಾಮಾನ್ಯರಿಗಾಗಿ ಟ್ರೇಡಿಂಗ್. ಈ ಹೊಸ ಟೆಕ್ನಾಲಜಿ ಕೇವಲ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಸೀಮಿತವಾಗಲಿಲ್ಲ. ಇದು ಕೋಟ್ಯಾಂತರ ಸಾಮಾನ್ಯ ಭಾರತೀಯರಿಗೆ ಮಾರುಕಟ್ಟೆಯ ಬಾಗಿಲನ್ನೇ ತೆರೆಯಿತು. ಅದು ಹೇಗೆ ಸಾಧ್ಯವಾಯಿತು ಅಂತ ನೋಡೋಣ. ಆದರೆ ಟೆಕ್ನಾಲಜಿ ಬಂದರೂ ಒಂದು ದೊಡ್ಡ ತಲೆನೋವು ಹಾಗೆ ಇತ್ತು, ಪೇಪರ್. ಷೇರುಗಳನ್ನು ಭೌತಿಕ ಸರ್ಟಿಫಿಕೇಟ್ ರೂಪದಲ್ಲೇ ಇಡಲಾಗುತ್ತಿತ್ತು. ಅವು ಕಳೆದು ಹೋಗೋ, ಹರಿದು ಹೋಗೋ, ನಕಲಿಯಾಗೋ ಅಥವಾ ಕಳ್ಳತನವಾಗೋ ರಿಸ್ಕ್ ಯಾವಾಗಲೂ ಇತ್ತು. ಇದು ಹೂಡಿಕೆಯನ್ನು ತುಂಬ ಕಷ್ಟ ಮತ್ತು ರಿಸ್ಕಿ ಮಾಡಿತ್ತು. ಇದಕ್ಕೆ ಪರಿಹಾರವಾಗಿ ಬಂದಿದ್ದೇ ಡಿಮ್ಯಾಟ್ ಅನ್ನೋ ಕ್ರಾಂತಿ. ಇದು ಹೂಡಿಕೆಯನ್ನು ಎಲ್ಲರಿಗೂ ಸೇಫ್, ಸೆಕ್ಯೂರ್ ಮತ್ತು ಸಿಂಪಲ್ ಆಗಿ ಬದಲಾಯಿಸಿತು. ಭೌತಿಕ ಕಾಗದಗಳು ಹೋಗಿ ಎಲ್ಲವೂ ಡಿಜಿಟಲ್ ಖಾತೆಗೆ ಬಂತು. ಡಿಮ್ಯಾಟ್ ಕ್ರಾಂತಿಯಿಂದ ಶುರುವಾಗಿ ಆಮೇಲೆ ಝಿರೋಧಾ ತರಹದ ಡಿಸ್ಕೌಂಟ್ ಬ್ರೋಕರ್ಗಳು ಬಂದರು. ಅವರು ಬ್ರೋಕರೇಜನ್ನು ಕಡಿಮೆ ಮಾಡಿದ್ರು. ಆಮೇಲೆ ಮೊಬೈಲ್ ಆ್ಯಪ್ಗಳು ಬಂದವು. ಇವೆಲ್ಲವೂ ಸೇರಿ ಇವತ್ತು ಕೋಟ್ಯಾಂತರ ಜನ, ಅದರಲ್ಲೂ ಯುವಕರು, ಮಾರುಕಟ್ಟೆಗೆ ಬರೋಕೆ ದಾರಿ ಮಾಡಿಕೊಟ್ಟು. ಸರಿ, ಈಗ ಕೊನೆಯ ಭಾಗ, ಒಂದು ಹೊಸ ಜಾಗತಿಕ ಶಕ್ತಿ ಕೇಂದ್ರ. ಆಳದ ಮರದಿಂದ ಶುರುವಾಗಿ ಹಗರಣಗಳ ಬೆಂಕಿಯಲ್ಲಿ ಅರಳಿ ಟೆಕ್ನಾಲಜಿ ಕ್ರಾಂತಿಯ ಮೂಲಕ ಸಾಗಿ ಬಂದ ಈ ಪಯಣ
ಇವತ್ತು ಭಾರತವನ್ನು ಜಗತ್ತಿನ ಮುಂದೆ ಎಲ್ಲಿ ತಂದು ನಿಲ್ಲಿಸಿದೆ? ಬನ್ನಿ ನೋಡೋಣ. ಫಲಿತಾಂಶ ನಮ್ಮ ಕಣ್ಣು ಮುಂದೆ ಇದೆ. ಮಾರುಕಟ್ಟೆ ಮೌಲ್ಯದ ಪ್ರಕಾರ ಭಾರತೀಯ ಷೇರು ಮಾರುಕಟ್ಟೆ ಇಂದು ವಿಶ್ವದ ಟಾಪ್ 5 ಅತಿ ದೊಡ್ಡ ಮಾರುಕಟ್ಟೆಗಳಲ್ಲಿ ಒಂದಾಗಿದೆ. ಇದು ನಮ್ಮ ದೇಶದ ಆರ್ಥಿಕ ಶಕ್ತಿಯ ಪ್ರತೀಕ. ಆ ಹಳೆ ದಿನಗಳನ್ನು ನೆನಪಿಸ್ಕೊಳ್ಳಿ. ಕೈಯಲ್ಲಿ ಬರೆದು ಡೀಲ್ ಮಾಡೋ ಕಾಲದಿಂದ ಇವತ್ತು ಕಣ್ಣು ಮುಚ್ಚಿ ತೆರೆಯೋದ್ರೊಳಗೆ ಅಂದರೆ ಮೈಕ್ರೋ ಸೆಕೆಂಡ್ಗಳಲ್ಲಿ ಒಂದು ಟ್ರೇಡ್ ಪೂರ್ತಿಯಾಗುವ ವೇಗಕ್ಕೆ ನಾವು ತಲುಪಿದ್ದೇವೆ. ಇದು ಟೆಕ್ನಾಲಜಿಯ ನಿಜವಾದ ಶಕ್ತಿ. ಈ ಜರ್ನಿಯಲ್ಲಿ ಏರಿಳಿತಗಳು ಇರಲಿಲ್ವಾ ಅಂದರೆ ಖಂಡಿತ ಇದ್ದುವು. 2008ರ ಆರ್ಥಿಕ ಸಂಕಷ್ಟ ಆಗಿರ್ಬೋದು, ಅಥವಾ 2020ರ ಕೋವಿಡ್ ಕ್ರ್ಯಾಶ್ ಆಗಿರ್ಬೋದು. ಪ್ರತಿಯೊಂದು ದೊಡ್ಡ ಕುಸಿತದ ನಂತರವೂ ನಮ್ಮ ಮಾರುಕಟ್ಟೆ ಇನ್ನಷ್ಟು ಬಲವಾನಿ ಪುಡಿದೆದ್ದಿದೆ. ಇದು ಅದರ ಸ್ಥಿತಿಸ್ಥಾಪಕತ್ವವನ್ನು ತೋರಿಸುತ್ತೆ. ಹಾಗಾದರೆ ಈ ಇಡೀ 150 ವರ್ಷದ ಕಥೆಯನ್ನ ಒಂದೇ ವಾಕ್ಯದಲ್ಲಿ ಹೇಳೋದಾದರೆ ಅದು ಹೀಗಿದೆ. ಒಂದು ಆಲದ ಮರದ ಕೆಳಗೆ ನಡೆದ ಒಂದು ವಿನಮ್ರ ಸಭೆಯಿಂದ ಜಾಗತಿಕ ಹಣಕಾಸು ಜಗತ್ತಿನಲ್ಲಿ ಒಂದು ಪ್ರಬಲ ಶಕ್ತಿಯಾಗುವವರೆಗೆ. ಇದುವೇ ಭಾರತೀಯ ಷೇರು ಮಾರುಕಟ್ಟೆಯ ಕಥೆ. ಬೆರಳೆಣಿಕೆಯಷ್ಟು ಬ್ರೋಕರ್ಗಳಿಂದ ಶುರುವಾಗಿ ಇವತ್ತು ಕೋಟ್ಯಾಂತರ ಹೂಡಿಕೆದಾರರನ್ನ ತಲುಪಿದೆ ಈ ಮಾರುಕಟ್ಟೆ. ಈ ಅದ್ಭುತ ಪ್ರಯಾಣದ ನಂತರ ಮುಂದಿನ 150 ವರ್ಷಗಳು ಇನ್ನೇನು ತರಬಹುದು? ಯೋಚನೆ ಮಾಡುವಂತಹ ವಿಷಯ ಅಲ್ವಾ?